ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ರಾಜ್ಯದ 5 ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಚಿಂತನೆ ನಡೆಸಿದೆ. ಇದರ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಾವಿಕೆರೆಯಲ್ಲೂ ಹೊಸದಾಗಿ ಅಣು ವಿದ್ಯುತ್ ಸ್ಥಾವರ ನಿರ್ಮಿಸುವ ಪ್ರಸ್ತಾಪ ಭಾರಿ ಸದ್ದು ಮಾಡಿತು ಹಾಗೂ ಸ್ಥಳೀಯರ ಆತಂಕಕ್ಕೂ ಕಾರಣವಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಬಾವಿಕೆರೆ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಬೇಸೂರು, ವಿಜಯಪುರ ಜಿಲ್ಲೆಯ ಮಣ್ಣೂರು, ಕೊಪ್ಪಳ ಜಿಲ್ಲೆಯ ಬನ್ನಿ, ಕುಮಟ ಹಾಗೂ ರಾಯಚೂರು ಜಿಲ್ಲೆಯ ಹಲ್ಕವಟಗಿಯಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸುವ ಕುರಿತು ಪ್ರಾಥಮಿಕ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿಗಳನ್ನು ಸಲ್ಲಿಸಲಾಗಿತ್ತು. ಬಾವಿಕೆರೆ ಕುರಿತು ಜಿಲ್ಲಾಧಿಕಾರಿಯವರ ವರದಿಯಲ್ಲಿ ಏನಿದೆ ನೋಡೋದಾದರೆ, ಉತ್ತರ ಕನ್ನಡ ಜಿಲ್ಲೆಯ ಬಾವಿಕೆರೆ ಗ್ರಾಮದಲ್ಲಿ 1200 ಎಕರೆ ಪ್ರದೇಶದಲ್ಲಿ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಘಟಕ ಅಥವಾ ಹೆಚ್ಚು ಜಾಗ ದೊರೆತಲ್ಲಿ 1600 ಹೆಕ್ಟೇರ್ ಪ್ರದೇಶದಲ್ಲಿ 4000 ಮೆಗಾವ್ಯಾಟ್ ವಿದ್ಯುತ್ ಘಟಕ ಸ್ಥಾಪಿಸಲು ಉದ್ದೇಶಿಸಲಾಗಿತ್ತು. ಇದರ ಜೊತೆಗೆ ಸಿಬ್ಬಂದಿ ವಸತಿ ಗೃಹ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ಲಿಖಿತ ಮಾಹಿತಿ ಸರ್ಕಾರಕ್ಕೆ ಕೋರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ವರದಿ ರವಾನಿಸಿರುವ ಜಿಲ್ಲಾಧಿಕಾರಿಗಳು, ಈ ಭಾಗದಲ್ಲಿ ಸರ್ಕಾರದ ಯಾವುದೇ ಜಮೀನು ಲಭ್ಯವಿಲ್ಲ. ಯೋಜನೆ ಜಾರಿಗೊಳಿಸಬೇಕಾದರೆ ರೈತರ ಕೃಷಿ ಭೂಮಿ ಮತ್ತು ಖಾಸಗಿ ಜಮೀನುಗಳನ್ನು ವಶಪಡಿಸಿಕೊಂಡು ಹಸ್ತಾಂತರಿಸಬೇಕಾಗಿದೆ. ಇದಲ್ಲದೆ ಈ ಜಾಗವು ಸ್ಥಾವರ ನಿರ್ಮಾಣಕ್ಕೆ ಸೂಕ್ತವಲ್ಲ ಅಂತ ಸರ್ಕಾರಕ್ಕೆ ವರದಿ ಕಳುಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಈ ವರದಿಯಿಂದಾಗಿ ಆತಂಕದಲ್ಲಿ ಇದ್ದ ಬಾವಿಕೆರೆ ಭಾಗದ ಜನತೆಗೆ ಸದ್ಯ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಕೊಟ್ಟಿರುವ ವಿಡಿಯೋ ಹೇಳಿಕೆ ಇಲ್ಲಿದೆ ನೋಡಿ. ನಮಗೆ NTPC ವತಿಯಿಂದ 1200 ಏಕರ್ಸಿಂದ ಒಂದು 1500 ಏಕರ್ಸ್ ತನಕ ಅವ್ರ ಪ್ರಾಜೆಕ್ಟ್ಗೆ ಬೇಕು ಅಂತ ಒಂದು ರಿಕ್ವೆಸ್ಟ್ ಬಂದಿದೆ. ಫೆಬ್ರವರಿನಲ್ಲಿ ನಮಗೆ ಮೀಟಿಂಗ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ತಗೊಂಡಿದ್ದರು. ನಮ್ಮ ಅಂಕೋಲ ಬಾವಿಕೇರಿನಲ್ಲಿ ಫೀಸಿಬಿಲಿಟಿ ಇದೆಯಾ ಇಲ್ಲ ಅಂತ ನಮ್ಮ ಒಪಿನಿಯನ್ ಬೇಕು ಅಂತ ಹೇಳಿ ನಮಗೆ ಒಂದು VC ಆಯಿತು. ಸೊ ನಮ್ಮ VCನಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸಿದ್ದೀವಿ, ಇಲ್ಲಿ ಗವರ್ಮೆಂಟ್ ಲ್ಯಾಂಡ್ ಯಾವುದೂ ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಪ್ರೈವೇಟ್ ಅವರದೇ ಇದೆ. ಸೊ ಮಾಡಬೇಕಾದ್ರೆ ಅಕ್ವಿಸಿಷನ್ ಆಗಬೇಕು, ಡೈರೆಕ್ಟಾಗಿ ಕೊಡೋದಕ್ಕೆ ಅವಕಾಶ ಇಲ್ಲ. ಮತ್ತು ಸ್ಟ್ರಾಟಜಿಕಲಿ ಕೂಡ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಬರೋದಕ್ಕೆ ಇಲ್ಲಿ ಸೂಟಬಲ್ ಇಲ್ಲ. ಬಿಕಾಸ್ ಸುತ್ತಮುತ್ತ ನೇವಿ ಇದೆ, ಅವ್ರದ್ದು ರೆಸ್ಟ್ರಿಕ್ಟೆಡ್ ಏರಿಯಾಸ್ ಇದೆ, ಮತ್ತು ಅವ್ರದ್ದು ಆರ್ಮ್ಸ್ ಡೆಪೋ ಕೂಡ ಇದೆ. ಅಲ್ಲಿ ಲ್ಯಾಂಡ್ ಸೂಟಬಲ್ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅಂತ ಹೇಳಿ ಅದು ರೆಕಮೆಂಡ್ ನಾವು ಮಾಡಿಲ್ಲ. ಸೊ ಅದು ಆದಮೇಲೆ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಸೇಮ್ ಪಾಯಿಂಟ್ಸ್ ಹಾಕಿ ನಾವು ರಿಟರ್ನಲ್ಲೂ ಕೂಡ ಸ್ಟೇಟಿಗೆ ಕಳಿಸಿದ್ದೀವಿ. ಒಂದು 4-5 ಡಿಸ್ಟ್ರಿಕ್ಟ್ಸಿಗೆ VC ತಗೊಂಡಿದ್ದರು. ಪ್ರತಿ ಡಿಸ್ಟ್ರಿಕ್ಟ್ ಕೂಡ ಅವ್ರದ್ದು ಏನು ಒಪಿನಿಯನ್ ಇದೆ ಅಂತ ಹೇಳಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಇಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಅವ್ರದ್ದು ರಿಪೋರ್ಟ್ ಕಳಿಸಿದ್ದಾರೆ. ನಾವು ಏನು ಹಾಕಿದ್ದೀವೋ ಸೇಮ್ ರೀಸನ್ ಹಾಕಿ ಅವರು ಸೇಮ್ ರಿಪೋರ್ಟ್ ಹಾಕಿ ಮುಂದೆ ಕೂಡ ಅವರು ಕಳಿಸಿದ್ದಾರೆ. 1200 ಏಕರ್ಸ್ ಆಲ್ಮೋಸ್ಟ್ 2000 ಮೆಗಾವಾಟ್ದು, ಮತ್ತು 1600 ಏಕರ್ಸ್ ಇದ್ದರೆ 4000 ಮೆಗಾವಾಟ್ ಪ್ಲ್ಯಾಂಟನ್ನು ಮಾಡ್ಬೋದು ಅಂತ. ಪ್ಲಸ್ ಅಲ್ಲಿ ಒಂದು ಕಾಲೋನಿಗೆ ಅವ್ರು ಬಂದರೆ ಕಾಲೋನಿಗೆ ಲ್ಯಾಂಡ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ, ಮತ್ತು ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು, ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತ ಕೇಳಿದರು. ಸೊ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವುದೂ ಲ್ಯಾಂಡ್ ಇಲ್ಲ ಅಂತ ಹೇಳಿ ನಾವು ರಿಪೋರ್ಟ್ ಮಾಡಿದ್ದೀವಿ. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್, ಉತ್ತರ ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.